ಮಂಗಳೂರಲ್ಲಿ ಸರಣಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಸ್ತುವಾರಿ ಸಚಿವರು ಹಾಗೆ ಗೃಹ ಸಚಿವರ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಮುಸ್ಲಿಂ ಮುಖಂಡರ ಆಕ್ರೋಶದ ಬೆನ್ನಲ್ಲೇ ಈಗ ಪರಮೇಶ್ವರ್ ನಿವಾಸಕ್ಕೆ ಸಚಿವ ಗುಂಡೂರಾವ್ ಅವರು ಭೇಟಿ ಕೊಟ್ಟಿದ್ದಾರೆ. ಮಂಗಳೂರಲ್ಲಿ ಸರಣಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಸ್ತುವಾರಿ ಸಚಿವರು ಹಾಗೆ ಗೃಹ ಸಚಿವರ ವಿರುದ್ಧವಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮುಸ್ಲಿಂ ಮುಖಂಡರ ಆಕ್ರೋಶದ ಬೆನ್ನಲ್ಲೇ ಈಗ ಪರಮೇಶ್ವರ್ ಅವರ ನಿವಾಸಕ್ಕೆ ಸಚಿವ ಗುಂಡೂರಾವ್ ಅವರು ಭೇಟಿ ಕೊಟ್ಟಿದ್ದಾರೆ. ಸರಣಿ ಹತ್ಯೆ ಪ್ರಕರಣಗಳ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸ್ತಾ ಇದ್ದಾರೆ. ರಿವೆಂಜ್ ಹೆಸರಲ್ಲಿ ಮೇಲಿಂದ ಮೇಲೆ ಕೊಲೆಗಳು ನಡೀತಾನೆ ಇದೆ. ಇದರ ಮಧ್ಯೆ ಸರಣಿ ಹತ್ಯೆ ಪ್ರಕರಣದ ಬಗ್ಗೆ ಉಭಯ ನಾಯಕರು ಚರ್ಚೆಯನ್ನ ನಡೆಸಿದ್ದಾರೆ. ಯಾಕಂದ್ರೆ ಎಲ್ಲವನ್ನೂ ಸಹ ತಹಬದಿಗೆ ತರಬೇಕು ಅಂತ ಮಂಗಳೂರಲ್ಲಿ ಮುಸ್ಲಿಂ ಮುಖಂಡರು ಸಹ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಅವರು ಪರಮೇಶ್ವರ್ ಅವರ ಮನೆಗೆ ಭೇಟಿ ಕೊಟ್ಟು ಮಾತುಕತೆಯನ್ನ ನಡೆಸಿದ್ದಾರೆ. ಒಂದೇನಂತ ಹೇಳಿದ್ರೆ ಒಬ್ಬರು ತೀರೋದ್ರು. ಬಹುಶಃ ನಮಗಿರುವಂಥ ಮಾಹಿತಿ ಪ್ರಕಾರ ಇನ್ನೂ ಹೆಚ್ಚು ಜನರನ್ನು ಅವ್ರನ್ನ ಕೊಲ್ಲಬೇಕು ಅಂತ ಒಂದು ಆಲೋಚನೆ ಕೂಡ ಮಾಡಿದ್ದು. ಸೊ ಈ ಥರ ಎಲ್ಲ ಬೆಳವಣಿಗೆಗಳಿದೆ. ಅದಕ್ಕೆ ಮುಖ್ಯಮಂತ್ರಿ ಜೊತೆನೂ ಕೂಡ ಇವತ್ತು ಚರ್ಚೆ ಮಾಡಲಿದ್ದೇವೆ. ಇವತ್ತು ಮಧ್ಯಾಹ್ನದ ಮೇಲೆ ಚರ್ಚೆ ಮಾಡಿ ಮುಂದೆ ಯಾವ ಹೆಜ್ಜೆ ಇಡಬೇಕು, ಕಾನೂನು ಸುವ್ಯವಸ್ಥೆಯನ್ನು ಹೇಗೆ ಕಾಪಾಡಬೇಕು, ಇಂಥ ಶಕ್ತಿಗಳೇನಿದೆ ಇದು ದೇಶ ವಿರೋಧಿ ಶಕ್ತಿಗಳಂತಲೇ ಹೇಳಬೇಕು. ಯಾಕಂದರೆ ಒಂದು ಸಮಾಜದಲ್ಲಿ ಭಯವನ್ನು ಸೃಷ್ಟಿ ಮಾಡಿ ಒಂದು ಸಮುದಾಯದ ಮೇಲೆ, ಮುಸ್ಲಿಂ ಸಮುದಾಯದ ಮೇಲೆ ಅವ್ರ ಮೇಲೂ ಕೂಡ ಭಯ ಸೃಷ್ಟಿ ಮಾಡ್ತಕ್ಕಂಥದ್ದು. ಅವ್ರು ಏನು ಮಾತಾಡಿದ್ರು ಕೂಡ ಇವತ್ತು ಅವರನ್ನು ಟಾರ್ಗೆಟ್ ಮಾಡೋ ಥರ ಆಗಿದೆ. ಅಲ್ಲಿ ಏನು ನಮ್ಮ ಮುಸಲ್ಮಾನ್ ಸಮುದಾಯದ ಯಾರೇ ಸೇರಿರ್ಬೋದು, ಕರ್ನಲ್ ಸೋಫಿಯಾ ಬಗ್ಗೆ ಯಾವ ರೀತಿ ಮಾತಾಡಿದ್ರು, ಅದೇ ರೀತಿ ನಮ್ಮ DC ಫೌಜಿಯಾ ಬಗ್ಗೆ ಯಾವ ರೀತಿ ಮಾತಾಡಿದ್ರು ಈ BJP ಮುಖಂಡರುಗಳು, ಇದೆಲ್ಲ ಅವರ ಒಂದು ತೀವ್ರಗಾಮಿ ಒಂದು ಮನಸ್ಥಿತಿ ಅಲ್ವಾ, ಉಗ್ರಗಾಮಿ BJP ಅವ್ರದ್ದು. ಈಗ ನೀವು ರವಿಕುಮಾರ್ ಯಾವ ಥರ ಮಾತಾಡೋದು ಮತ್ತು ವಿಜಯ್ ಶಾ ಯಾವ ಥರ ಮಾತಾಡೋದು, ಇದೆಲ್ಲ ಏನು ತೋರಿಸುತ್ತೆ ಹೇಳಿದ್ರೆ ಮುಸಲ್ಮಾನರಂತ ಹೇಳಿದ ತಕ್ಷಣ ಅವರು ಒಂದು ರೀತಿ ಪಾಕಿಸ್ತಾನಿ. ಅವರಿದ್ದು ಈ ದೇಶ ಎಲ್ರಿಗೂ ಸೇರಿರ್ತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿದೆ, ಅದರಲ್ಲಿ ನಂಬಿಕೆ ಇಲ್ಲ ಅವ್ರಿಗೆ. ಅದರಿಂದನೇ ಇದು ಖಂಡಿತವಾಗಿಯೂ ಈ ಥರ ಮನಸ್ಥಿತಿ ಇವತ್ತು ಅನೇಕ ಯುವಕರನ್ನು ಅವರ ಮನಸ್ಸುಗಳನ್ನು ಕೆಡಿಸ್ಬಿಟ್ಟಿದೆ ಮತ್ತು ಅನೇಕ ಜನ ಇದಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಅದು ಒಂದು ಅತ್ಯಂತ ಕೆಟ್ಟ ಬೆಳವಣಿಗೆ. ಇವತ್ತು ಹಿಂಸಾತ್ಮಕವಾದ ಒಂದು ಘಟನೆಗಳಿಗೆ ಇದು ಕಾರಣ ಆಗ್ತಾ ಇದೆ. ಇದು ಯಾರೇ ತಪ್ಪು ಮಾಡಿರ್ಬೋದು, ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾರೇ ಆಗಿರ್ಬೋದು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಆಗ್ತಕ್ಕಂಥದ್ದಕ್ಕೆ ನಮ್ಮ ಪೊಲೀಸವರು ಕೂಡ ಎಲ್ಲ ಕ್ರಮಗಳು ತೊಗೊಳ್ತಾ ಇದ್ದಾರೆ. ಆದರೆ ಈ ಥರ ಬೆಳವಣಿಗೆ ಎಲ್ಲಿವರೆಗೂ ಹೋಗಬೇಕು? ನಾಳೆ ಇವತ್ತು ಇವರು ಇನ್ನು ಮತ್ತೊಬ್ಬರು, ಇದು ಒಬ್ಬರ ಮೇಲೆ ಒಬ್ಬರು, ಇನ್ನೊಬ್ಬರ ಮೇಲೆ ಇನ್ನೊಬ್ಬರು, ಇದೇ ಥರ ನಾವು ಜಿದ್ದು ಬಿದ್ದು ಎಷ್ಟು ಜನ ಯುವಕರು ಪಾಪ ನೋಡಿ, ಅವನು ಸತ್ತೋಗಿರೋನು ಅಮಾಯಕ, ಅವನ ಮೇಲೆ ಯಾವುದೋ ಒಂದು ಕ್ರಿಮಿನಲ್ ಹಿನ್ನೆಲೆ ಇಲ್ಲ. ಅಬ್ದುಲ್ ಅವ್ರು ಬಹುತೇಕ ಅಮಾಯಕರೇ. ಇಂಥವ್ರಿಗೆಲ್ಲ ಒಡೆದು ಸಾಯಿಸ್ತಾರೆ ಅಂತ ಹೇಳಿದ್ರೆ ಮನುಷ್ಯತ್ವನೇ ಇಲ್ಲ ಅಂತ ಆಯ್ತಲ್ಲ. ಮನುಷ್ಯತ್ವನೇ ಇಲ್ಲ ಇವ್ರಿಗೆ. ಯಾವ ಧರ್ಮದ ಆಧಾರದ ಮೇಲೆ ಈ ಥರ ಎಲ್ಲ, ಯಾವ ಧರ್ಮ ಹೇಳ್ತದೆ ಈ ಥರ ಎಲ್ಲ ಮಾಡಿ ಅಂತ? ಯಾವ ಧರ್ಮ ಹೇಳ್ತದೆ? ಹಿಂದೂ ಧರ್ಮ ಹೇಳ್ತದ? ಭಗವದ್ಗೀತೆ ಹೇಳ್ತದ? ಅಥವಾ ರಾಮಾಯಣದಲ್ಲಿ ಹೇಳ್ತಾರ? ಯಾರೋ ಪಾಪ ಏನು ಗೊತ್ತಿಲ್ಲದವ್ರನ್ನ ಕರೆದು ನೀವು ಈ ಥರ ಹೊಡೆದಾಕಿದ್ರೆ ಏನು ಪಾಪ ಅವ್ರ ಕುಟುಂಬಕ್ಕೆ ಏನಾಗಬೇಕು? ಸೊ ಇದನ್ನು ಯಾವ ರೀತಿ ನಿಭಾಯಿಸಬೇಕು? ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.